ಮಧುಮಾನಂದಳಿಂದ ಪಥ ಮೀರಿದ ಸಾತಿಶಯದ ನಿರೂಪಾಧಿಕ ನಿರ್ಮಲಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಭಾರಂ ಜ್ಯೋತಿ ಬೆಳಗು. ಎಲ್ಲ ರೈತ ಬಾಂಧವರಿಗೂ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಬೈಲಹೊಂಗಲದ ಮರಡಿ ಬಸವೇಶ್ವರ ಜಾತ್ರೆಗೆ ಬಂದನು. ಮೊದಲು ನಾವು ದೇವರ ದರ್ಶನ ಮಾಡಿಕೊಂಡು ನಂತರ ಜಾತ್ರೆ ಹೋಗೋಣಂತ. ಬರೀ ನಾವೆಲ್ಲರೂ ಕೂಡ ದೇವರ ದರ್ಶನ ಮಾಡೋಣ. ಈಗ ನಾವೆಲ್ಲರೂ ಸೇರಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಬರ್ರಿ ದೇವರ ದರ್ಶನ ತೊಗೋನು. ನಿಮಗೆಲ್ಲರಿಗೂ ಈ ಜಾತ್ರೆ ಬಗ್ಗೆ ಎರಡು ಮಾತು ಹೇಳ ಬಯಸ್ತೀನಿ. ಏನಂತಂತಂದ್ರೆ ಈ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಲು ವಜ್ರಮನೆಯಿಂದ ನಡೆಯಿತು. ಈ ಜಾತ್ರೆಗೆ ಬೈಲಹೊಂಗಲದಾಗನ ಇದು ದೊಡ್ಡ ಜಾತ್ರೆ. ಆಮೇಲೆ ಈ ಜಾತ್ರೆಗೆ ಬೈಲಹೊಂಗಲ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿ ಜನರು ಈ ಜಾತ್ರೆಗೆ ಬರ್ತಾರೆ. ಮತ್ತು ಈ ಜಾತ್ರೆಯಲ್ಲಿ ಕೃಷಿ ಮೇಳ ಐತಿ, ಆಮೇಲೆ ಜಾನುವಾರು ಜಾತ್ರೆ ಐತಿ, ಕುಸ್ತಿಗಳು. ಬರೀ ಎಲ್ಲರೂ ಸೇರಿಕೊಂಡ ದೇವ್ರ ದರ್ಶನಕ್ಕೆ ಹೋಗೋಣ. ಈಗ ನಾ ಇರೋದು ಬಸವೇಶ್ವರ ದೇವಸ್ಥಾನದ ಆವರಣದೊಳಗದನು. ಬರೀ ಮುಂದೆ ಹೋಗೋಣ. ನೋಡತ್ರಲ್ಲ, ಈಗ ನಾವು ಹೋಗೋದು ಮರಡಿ ಬಸವೇಶ್ವರ ದೇವಸ್ಥಾನದ ಗರ್ಭಗುಡಿಯೊಳಗೆ ಹೋಗತನು. ಈಗ ಎಲ್ಲರೂ ಸೇರಿಕೊಂಡ ದೇವರ ದರ್ಶನ ಮಾಡೋಣ. ಈಗ ಸದ್ಯ ನಾನು ದೇವರ ದರ್ಶನ ಮಾಡತನು, ನೀವು ದೇವರ ದರ್ಶನ ಮಾಡ್ರಿ. ಈಗ ಸದ್ಯ ನಾ ಇರೋದು ಬಸವೇಶ್ವರ ದೇವಸ್ಥಾನದ ಗರ್ಭಗುಡಿ ಒಳಗದನು. ಈಗ ನಾನು ದೇವರ ದರ್ಶನ ಮಾಡಕತ್ತನು, ನೀವು ದೇವರ ದರ್ಶನ ಮಾಡಿರಿ. ಈಗ ನಮ್ಮ ಚಾನಲ್ನ ಎಲ್ಲರೂ ವೀಕ್ಷಣೆ ಮಾಡತ್ತಾರಲ್ಲ, ಈಗ ನಾನು ವೀಕ್ಷಣೆ ಮಾಡಿದ ನನ್ನೆಲ್ಲ ರೈತ ಬಾಂಧವರಿಗೂ ನಾನು ಈ ಮರಡಿ ಬಸವೇಶ್ವರ ಪಾದಗಳಿಗೆ ತಮ್ಮೆಲ್ಲರ ಹೆಸರು ಮೇಗಿಂದ ನಾನು ಹೂ ಅರ್ಚನೆ ಮಾಡಿರ್ತೇನೆ. ಮತ್ತು ತಮಗೆಲ್ಲರಿಗೂ ಆರೋಗ್ಯ ಸರಿಯಾಗಿರಲಿ, ಆಮೇಲೆ ನಮಗೆಲ್ಲರಿಗೂ ಚಲೋ ಆಗಂತ ಈಗ ನಿಮ್ಮೆಲ್ಲರ ಹೆಸರು ಮೇಗಿಂದ ನಾನು ದೇವರಿಗೆ ಹೂ ಅರ್ಚನೆ ಮಾಡಿರ್ತಾನೆ. ಬರೀ ಇಟ್ಕೊಂಡು ನೋಡತ್ತರಲ್ಲ, ಈಗ ನಾನು ಸಂಪೂರ್ಣ ಬಸವೇಶ್ವರ ದೇವಸ್ಥಾನದ ಗುಡಿ ಒಳಗದನು. ಎಲ್ಲರೂ ದರ್ಶನ ಮಾಡಿರಿ. ನಾವು ದರ್ಶನ ಮಾಡಿದ್ವಿ. ಈಗ ಬಸವೇಶ್ವರ ದರ್ಶನ ಮಾಡಿಕೊಂಡ ಇನ್ನೆಲ್ಲರೂ ಕೂಡಿಕೊಂಡ ಇನ್ನು ರಥೋತ್ಸವಕ್ಕೆ ಹೋಗೋಣ.
ಬರೀ ಹಂಗೆ ದೇವಸ್ಥಾನ ದೇವರ ದರ್ಶನ ಮಾಡಿಕೊಂಡ ಈಗ ಇನ್ನು ಮುಂದೆ ನಾವು ರಥೋತ್ಸವಕ್ಕೆ ಹೋಗೋಣಂತ. ಓಂ ನಮಃ ಶಿವಾಯ ನಮಃ ಶಿವಾಯ ಇಂದು ಕಳಾಧರ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ಇಂದು ಕಳಾಧರ ನಮಃ ಶಿವಾಯ ಈಗ ನಾವೆಲ್ಲರೂ ಸೇರಿ ಮುರಡಿ ಬಸವೇಶ್ವರ ರಥೋತ್ಸವನ ನೋಡಿದ್ವು. ಇದ್ರ ಮೇಲೆ ಎಲ್ಲ ಸೇರಿ ಜಾತ್ರೆ ಮಾಡೋರು ಬರೀ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟದೆ, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟದೆ. ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟದೆ, ಇದು ಜಟಕ ಬಂಡಿ ಇದು ವಿಧಿಯೋ.
ಇನ್ನು ಮುಂದೆ ನಾವೆಲ್ಲರೂ ರಥೋತ್ಸವನ ಮಾಡಿದೆವು ಮತ್ತು ಜಾತ್ರೆನೂ ಮಾಡಿದೆವು. ಇನ್ನು ಮುಂದೆ ನಾವೆಲ್ಲರೂ ಸೇರಿ ಕೃಷಿ ಮೇಳ ನೋಡಕ್ಕೆ ಹೋಗೋಣ ಬರ್ರಿ.